ನಾನು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ, ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟ್ರಲ್ಲಿ ರೋಬೋಟಿಕ್ ಸರ್ಜನ್ ಮತ್ತು ಸೀನಿಯರ್ ಕ್ಯಾನ್ಸರ್ ಸರ್ಜನ್ ಆಗಿದ್ದೀನಿ. ಇವತ್ತಿನ ಟಾಪಿಕ್ಕು ಆ್ಯಂಟೀರಿಯರ್ ರಿಸೆಕ್ಷನ್ ಅಂತ ಹೇಳ್ತೀವಿ. ಆ್ಯಂಟೀರಿಯರ್ ರಿಸೆಕ್ಷನ್ ಅಂದರೆ ದೊಡ್ಡ ಕರುಳಿನಲ್ಲಿ ರೆಕ್ಟಮ್, ಅಪ್ಪರ್ ರೆಕ್ಟಮ್ ಮತ್ತು ಸಿಗ್ಮಾಯ್ಡ್ ಅನ್ನೋ ಜಾಗದಲ್ಲಿ ಕ್ಯಾನ್ಸರ್ ಇದ್ದಾಗ ಈ ಸರ್ಜರಿಯನ್ನು ಮಾಡ್ತೀವಿ. ಈ ಸರ್ಜರಿ ಆದಮೇಲೆ ಯೂಶ್ವಲಿ ಕರುಳಿನ ಕಂಟಿನ್ಯೂಟಿ ಇರುತ್ತೆ. ಅಂದರೆ ನಾವು ಕೊಲಾಸ್ಟಮಿನ ಅವಾಯ್ಡ್ ಮಾಡ್ತೀವಿ. ಕೊಲಾಸ್ಟಮಿ ಯೂಶ್ವಲಿ ಈ ಕೇಸಸ್ಸಲ್ಲಿ ಕೊಲಾಸ್ಟಮಿ ಮಾಡೋದಿಲ್ಲ. ಕೊಲಾಸ್ಟಮಿ ಅಂದರೆ ಕರುಳು ಆಚೆ ತಂದು ಮೋಷನ್ ಆಚೆ ಬರೋ ಥರ ಮಾಡಿಕೊಡ್ತೀವಲ್ಲ, ಅದು ಆ ಆಪ್ರೇಷನ್ ಯೂಶ್ವಲಿ ಈ ಆಪ್ರೇಷನ್ ಜೊತೆಲಿ ಈ ಆ್ಯಂಟೀರಿಯರ್ ರಿಸೆಕ್ಷನ್ ಅಂತ ಏನು ಹೇಳ್ತೀವೋ ಆ ಸರ್ಜರಿನಲ್ಲಿ ಯೂಶ್ವಲಿ ಕೊಲಾಸ್ಟಮಿ ಮಾಡಬೇಕಾಗಿ ಬರೋಲ್ಲ. ನೋಡಿ, ಇವತ್ತು ಮಾಡ್ತಿರೋ ಆಪ್ರೇಷನ್ನು ಕ್ಯಾನ್ಸರ್ ಆಫ್ ದಿ ಸಿಗ್ಮಾಯ್ಡ್ ಕೊಲಾನ್, ರೆಕ್ಟೋಸಿಗ್ಮಾಯ್ಡ್ ಅಂತ ಹೇಳ್ತೀವಿ. ಈ ಭಾಗದಲ್ಲಿ ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದು ಭಾಗದಲ್ಲಿ ಇದು CT ಸ್ಕ್ಯಾನ್ ಆಫ್ ದಟ್ ಪೇಷಂಟ್. ನೋಡಿ, ಈ ಜಾಗದಲ್ಲಿ ಇರೋದು ಕ್ಯಾನ್ಸರ್. ಆ ಕ್ಯಾನ್ಸರ್ ಗಡ್ಡೆ ಸೈಜು ರಫ್ಲಿ ಅಬೌಟ್ 5 ಸೆಂಟಿಮೀಟರ್ ಇದೆ ಮತ್ತು ಅದು ಪಾರ್ಷಲಿ ಬ್ಲಾಕ್ ಮಾಡ್ತಾ ಇದೆ. ಕರುಳಿನ ಒಳಗಡೆ ಭಾಗನೂ ಚೆನ್ನಾಗಿ ಬ್ಲಾಕ್ ಮಾಡ್ತಾ ಇದೆ. ಸೊ ಈ ಪೇಷಂಟ್ಗೆ ನಾವು ಆಪ್ರೇಷನ್ ಒಂದು 3 ದಿವಸ, ಆಪ್ರೇಷನ್ಗಿಂತ 3 ದಿವಸ ಮುಂಚೆಯಿಂದ ಪೇಷಂಟ್ಗೆ ನಾವು ಥಿನ್ ಫ್ಲೂಯಿಡ್ಸ್ ಮತ್ತು ಎವ್ರಿ ಅವರ್ಲಿ ಒಂದೊಂದು ಸ್ವಲ್ಪ ಲಿಕ್ವಿಡ್ಸ್ ತೊಗೊಳಕ್ಕೆ ಹೇಳ್ತಾ ಇರ್ತೀವಿ. ಗಟ್ಟಿ ಪದಾರ್ಥ ತೊಗೊಳ್ಳೋಕ್ಕೆ ಅವಾಯ್ಡ್ ಮಾಡ್ತೀವಿ. ಅದು ಯೂಶ್ವಲಿ ಏನಾಗುತ್ತೆ ಅಂದರೆ ಪಾರ್ಷಲಿ ಬ್ಲಾಕ್ ಇದ್ದಾಗ ಸಾಫ್ಟ್ ಡಯಟು, ತರಕಾರಿಗಳು ಎಲ್ಲ ತೊಗೊಂಡಾಗ ಈ ನ್ಯಾರೋ ಆಗಿರೋ ಜಾಗದಲ್ಲಿ ಹೋಗಿ ಕಚ್ಕೊಂಡ್ಬಿಡುತ್ತೆ. ಸೊ ಆಪ್ರೇಷನ್ ಮಾಡುವಾಗ ಸ್ವಲ್ಪ ಗಲೀಜು ಜಾಸ್ತಿ ಇರುತ್ತೆ. ಸೊ ಆ ಕಾರಣದಿಂದ ಸ್ವಲ್ಪ ಏನಾದರೂ ಸ್ಪಿಲ್ ಆದರೆ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಯೂಶ್ವಲಿ ಪೇಷಂಟ್ಗೆ ಫ್ಲೂಯಿಡ್ಸ್ ಮಾತ್ರ ತಗೊಳ್ಳಿ ಅಂತ ಹೇಳ್ತೀವಿ. ಅನಸ್ತೇಷಿಯಾ ಕೊಟ್ಟಾದಮೇಲೆ, ಆಫ್ಟರ್ ಎಲ್ಲ ಪ್ರಿಪ್ರೇಷನ್ ಮಾಡಿ ಅನಸ್ತೇಷಿಯಾ ಕೊಟ್ಟಾದಮೇಲೆ ನಾವು ಫಸ್ಟು ಲ್ಯಾಪ್ರೋಸ್ಕೋಪಿ ಮಾಡ್ತೀವಿ. ಲ್ಯಾಪ್ರೋಸ್ಕೋಪಿ ಮಾಡೋದು ಹೇಗೆ ಅಂದರೆ, ಒಂದು ಚಿಕ್ಕ ನೀಡಲ್ ಹಾಕಿ ಅದರಲ್ಲಿ ಗ್ಯಾಸ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ತುಂಬಿಸ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಹೊಟ್ಟೆ ಒಳಗಡೆ ತುಂಬಿದಾಗ ನಮಗೆ ಎಕ್ಸ್ಟ್ರಾ ಸ್ಪೇಸ್ ಸಿಗುತ್ತೆ. ಆ ಎಕ್ಸ್ಟ್ರಾ ಸ್ಪೇಸ್ ಸಿಕ್ಕಾದಾಗ ನಾವು ಆ ದೊಡ್ಡ ಕರಳು ಇದು ಅಬ್ಡಮಿನಲ್ ವಾಲಿಂದ ಒಂದು 4 ಅಥವಾ 5 ಚಿಕ್ಕ ಚಿಕ್ಕ ರಂಧ್ರಗಳು ಮಾಡಿ ಅಬೌಟ್ 8 ಮಿಲಿಮೀಟರ್ಸ್ ಸೈಜ್ದು, ಮತ್ತು ಕೆಲವೊಂದಕ್ಕೆ 10 ಮಿಲಿಮೀಟರ್ಸು ಅಥವಾ 12 ಮಿಲಿಮೀಟರ್ಸ್ದು ಮಾಡಬೇಕಾಗಿ ಬರುತ್ತೆ. ಸೊ ಆ ಹೋಲ್ಗಳನ್ನು ಮಾಡಿ ಅದರಲ್ಲಿ ಅದನ್ನು ರೋಬೋಟಿಕ್ ಪೋರ್ಟ್ಸ್ ಅಂತ ಹಾಕ್ತೀವಿ. ಅದ್ರ ಒಳಗಡೆ ಇನ್ಸ್ಟ್ರೂಮೆಂಟ್ಸ್ ಹಾಕ್ತೀವಿ. ಸೊ ಹೀಗೆ ನಮಗೆ ಇವಾಗ ತೋರಿಸಿದ್ದೇನಲ್ಲ, ಈ ಥರ ಇರುತ್ತೆ ಆ್ಯಕ್ಚುಲಾಗಿ. ದೊಡ್ಡ ಕರಳು ಇವಾಗ ಇದು ನೋಡಿ, ಇದು ಹೊಟ್ಟೆನ ಉಬ್ಬರಿಸಿದ್ದೀವಿ. ಉಬ್ಬರಿಸಾದ್ರಲ್ಲಿ ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇರೋದು. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಯಾಕಿರುತ್ತೆ ಅಂದರೆ, ಅದು ಯೂಶ್ವಲಿ ಇಟ್ ಈಸ್ ಅನ್ ಇನ್ನರ್ಟ್ ಗ್ಯಾಸ್. ಇನ್ನರ್ಟ್ ಗ್ಯಾಸ್ ಅಂದರೆ ನಾವು ಆಪ್ರೇಷನ್ ಮಾಡೋ ಟೈಮಲ್ಲಿ ಕಾಟ್ರಿ ಅನ್ನೋದನ್ನು ಯೂಸ್ ಮಾಡ್ತೀವಲ್ಲ, ಆ ಕಾಟ್ರಿನಿಂದ ಎಲೆಕ್ಟ್ರಿಕ್ ಸ್ಪಾರ್ಕ್ಸ್ ಎಲ್ಲ ಆಗೋದಿಲ್ಲ, ಓಕೆ, ಅಥವಾ ಎಲೆಕ್ಟ್ರಿಕಲ್ ಬರ್ನ್ಸ್ ಆಗೋದಿಲ್ಲ ಕಾರ್ಬನ್ ಡೈಆಕ್ಸೈಡ್ ಇರೋದ್ರಿಂದ. ಸೊ ಇದನ್ನು ಈ ಕರಳು ಫಸ್ಟು ಇಂಟೆಸ್ಟೈನ್ನ ಮತ್ತು ದೊಡ್ಡ ಕರಳು, ಚಿಕ್ಕ ಕರಳು ಮತ್ತು ಒಮೆಂಟಮ್ ಇದೆಲ್ಲ ಫ್ಯಾಟ್ ಲೇಯರ್ಸ್ ಕಾಣಿಸ್ತಿದೆಯಲ್ಲ, ಇದು ನೋಡಿ, ಇದನ್ನು ನಾವು ಒಮೆಂಟಲ್ ಫ್ಯಾಟ್ ಅಂತ ಹೇಳ್ತೀವಿ. ಇದು ಚಿಕ್ಕ ಕರಳು ಮತ್ತು ಇದು ದೊಡ್ಡ ಕರಳು. ಈ ಭಾಗದಲ್ಲಿ ಗಡ್ಡೆ ಇದೆ. ಸೊ ನಾವು ಆಪ್ರೇಷನ್ ಮಾಡೋ ಟೈಮಲ್ಲಿ ಗಡ್ಡೆ ಜೊತೆಯಲ್ಲಿ ಅದು ರಕ್ತ ನಾಳಗಳು ಎಲ್ಲಿಂದ ಬರುತ್ತೋ, ಈ ಗಡ್ಡೆಗೋಸ್ಕರ ಬ್ಲಡ್ ಸಪ್ಲೈ ಎಲ್ಲಿಂದ ಬರುತ್ತೋ ಆ ಜಾಗನೂ ತೆಗಿಬೇಕಾಗಿ ಬರುತ್ತೆ. ಯಾಕೆಂದರೆ ಈ ರಕ್ತ ಚಲನೆ ಎಲ್ಲಿಂದ ಬರುತ್ತೋ ಅದ್ರ ಜೊತೆಲಿ ಲಿಂಫ್ಯಾಟಿಕ್ಸ್ ಅಂತಲೂ ಇರುತ್ತೆ. ಇದು ಕ್ಯಾನ್ಸರು ಯೂಶ್ವಲಿ ಲಿಂಫ್ಯಾಟಿಕ್ಸಲ್ಲಿ ಸ್ಪ್ರೆಡ್ ಆಗುತ್ತೆ, ರಕ್ತನಾಳಗಳಲ್ಲೂ ಸ್ಪ್ರೆಡ್ ಆಗುತ್ತೆ. ಸೊ ಫಸ್ಟು ನಾವು ಆಪ್ರೇಷನ್ ಮಾಡೋ ಟೈಮಲ್ಲಿ ಫಸ್ಟು ಎಲ್ಲಿಂದ ರಕ್ತ ಚಲನೆ ಬರ್ತಾ ಇದೆ ಅನ್ನೋದು ನೋಡಿಕೊಂಡು ಆ ಜಾಗನ ಫಸ್ಟು ನಾವು ಟ್ಯಾಕಲ್ ಮಾಡ್ತೀವಿ. ಯಾಕೆಂದರೆ ಫಸ್ಟು ನಾವು ಟ್ಯೂಮರ್ ಹ್ಯಾಂಡಲ್ ಮಾಡೋಕ್ಕಿಂತ ಮುಂಚೆ ರಕ್ತನಾಳಗಳು ಯಾವುದು ಅಲ್ಲಿಗೆ ಸಪ್ಲೈ ಮಾಡ್ತಿದೆಯೋ ಅದನ್ನು ನಾವು ಕ್ಲಿಪ್ ಮಾಡಿ ಆಮೇಲೆ ಡಿವೈಡ್ ಮಾಡಿದ್ರೆ ನಮಗೆ ಅದು ಕ್ಯಾನ್ಸರ್ ಸ್ಪ್ರೆಡ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಓಕೆ, ಸೊ ಈ ಕೇಸಲ್ಲಿ ನೋಡಿ, ಇವಾಗ ನಾನು ಮೊಬಿಲೈಸ್ ಮಾಡ್ತಿರೋದು ದೊಡ್ಡ ಕರಳು.
ಈ ಪೇಷಂಟ್ನ ಯೂಶಲಿ ನಾವು ಫಸ್ಟು ನೋಡ್ತೀವಿ ಏನು ಅಂದರೆ ಲಪ್ರೋಸ್ಕೋಪಿ ಮಾಡಿ ಬೇರೆ ಕಡೆ ಎಲ್ಲದು ಹರಡಿದೆಯಾ ಇಲ್ಲ ಅಂತ ಫಸ್ಟ್ ಚೆಕ್ ಮಾಡ್ತೀವಿ. ಆಮೇಲೆ ಈ ಗಡ್ಡೆ ಎಲ್ಲಿದೆ ಎಕ್ಸಾಕ್ಟಾಗಿ ಅಂತ ನೋಡ್ಕೊತೀವಿ. ಆಮೇಲೆ ಬೇರೆದೆಲ್ಲನೂ ಪ್ಲ್ಯಾನ್ ಮಾಡ್ತೀವಿ. ಸೊ ಈ ಕೇಸಲ್ಲಿ ಲ್ಯಾಪ್ರೋಸ್ಕೋಪಿ ಮಾಡಿ ನಾವು ನೋಡಾದಮೇಲೆ ಇವಾಗ ರೋಬೋಟಿಕ್ ಆರ್ಮ್ಸ್ನೆಲ್ಲ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡಿ, ಇದು ನಾವು ಹಾಕಿರೋದು 4 ರೋಬೋಟಿಕ್ ಪೋರ್ಟ್ಸು ಪ್ಲಸ್ ನಾವು ಕೆಲವೊಂದು ಇದು ಕ್ಲಿಪ್ಸ್ ಎಲ್ಲ ಹಾಕಲಿಕ್ಕೆ ಇನ್ನೊಂದು ಸೆಪ್ರೇಟಾಗಿ ಒಂದು ಮತ್ತು ಇನ್ನೊಂದು ಪೋರ್ಟ್ ಹಾಕ್ಕೊಂಡಿದ್ವಿ. ಸೊ ಟೋಟಲಿ ಅಬೌಟ್ 5 to 6 ಪೋರ್ಟ್ಸ್ ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ. ಮತ್ತು ಇದು ಇವಾಗ ರೋಬೋಟಿಕ್ ಆರ್ಮ್ಸಲ್ಲಿ ಒಂದು ನೋಡಲಿಕ್ಕೆ ಅಂದರೆ ಟೆಲಿಸ್ಕೋಪ್ ಅಂತ ಹೇಳ್ತೀವಿ, ವಿಷನ್ನು. ಸೆಕೆಂಡು ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ಗೋಸ್ಕರ ಒಂದೊಂದು ಪೋರ್ಟ್ಸು. ಆಮೇಲೆ ಇನ್ನೊಂದು ರೈಟ್ನಲ್ಲಿ ಇರೋದು ವಾಟ್ ವಿ ಕಾಲ್ಡ್ ಮೊನೋಪೊಲಾರ್ ಕಾಟ್ರಿ, ಲೆಫ್ಟಲ್ಲಿರೋದು ಬೈಪೊಲಾರ್ ಕಾಟ್ರಿ. ಕಾಟ್ರಿ ಅಂದರೆ ನಾವು ಯಾವ ಟಿಶ್ಯೂನ ನಾವು ಡಿವೈಡ್ ಮಾಡಬೇಕೋ ಅದನ್ನು ಯೂಶ್ವಲಿ ಬರ್ನ್ ಮಾಡಿಬಿಟ್ಟು ಆಮೇಲೆ ಡಿವೈಡ್ ಮಾಡ್ತೀವಿ. ಯಾಕೆಂದರೆ ಅದ್ರದ್ದು ಬ್ಲೀಡಿಂಗ್ ಎಲ್ಲ ಕಮ್ಮಿ ಆಗುತ್ತೆ. ಸೆಕೆಂಡ್ ಥಿಂಗ್ ಈಸ್ ಇದನ್ನು ಇನ್ನೊಂದು ಸ್ವಲ್ಪ ರಿಟ್ರಾಕ್ಷನ್ನು ಮಾಡೋದಕ್ಕೆ ಕರ್ಲ್ನೆಲ್ಲ ನಾನು ಸೈಡ್ಗೆ ಇಡೋಕ್ಕೆ ಅದನ್ನೆಲ್ಲ ಮಾಡೋಕ್ಕೆ ಇನ್ನೊಂದು ಸೆಪ್ರೇಟಾಗಿ ಇನ್ನೊಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ. ನೋಡಿ, ಈ ಸ್ಟೇಜಲ್ಲಿ ನಾನು ಚಿಕ್ಕ ಕರಳು ಮತ್ತು ದೊಡ್ಡ ಕರಳನ್ನೆಲ್ಲ ಸೈಡಿಗೆ ತಳ್ಳಿದ್ದೀನಿ. ಮತ್ತು ಇದು ಟ್ಯೂಮರ್ಗೆ ರಕ್ತನಾಳಗಳು ಎಲ್ಲಿಂದ ಬರ್ತಾ ಇದೆಯೋ ನೋಡ್ತಾ ಇದ್ದೀವಿ. ನೋಡಿ, ಇದನ್ನು ನಾವು ಇನ್ಫೀರಿಯರ್ ಮಿಸೆಂಟ್ರಿಕ್ ಆರ್ಟ್ರಿ ಅಂತ ಕರಿತೀವಿ. ಇನ್ಫೀರಿಯರ್ ಮಿಸೆಂಟ್ರಿಕ್ ಆರ್ಟ್ರಿ ಮತ್ತು ಅದ್ರ ಜೊತೆಯಲ್ಲಿ ಪಕ್ಕದಲ್ಲಿರೋದು ಇನ್ಫೀರಿಯರ್ ಮಿಸೆಂಟ್ರಿಕ್ ವೇನ್. ಆಮೇಲೆ ಅದ್ರ ಜೊತೆಲೇ ಲಿಂಫ್ಯಾಟಿಕ್ಸ್ ಎಲ್ಲ ಇರುತ್ತೆ. ಇದು ಬರ್ತಿರೋದು ಅಯೋರ್ಟಾ ಅಂತ ದೊಡ್ಡ ರಕ್ತನಾಳದಿಂದ ಅದು ರೈಸ್ ಆಗ್ತಿದೆ. ಸೊ ನಾವು ಫಸ್ಟು ಇನ್ಫೀರಿಯರ್ ಮಿಸೆಂಟ್ರಿಕ್ ಆರ್ಟ್ರಿ ಮತ್ತು ವೇಯ್ನ ಮೊಬಿಲೈಸ್ ಮಾಡ್ತೀವಿ. ನೋಡಿ, ಇದು ಫಸ್ಟ್ ಒಂದು ಚಿಕ್ಕ ಲೇಯರ್ ಇರುತ್ತೆ, ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಾದಮೇಲೆ ಈ ಟಿಶ್ಯೂಸ್ ಎಲ್ಲ ಮುಂದಕ್ಕೆ ತಳ್ತಾ ಇದ್ದೀನಿ. ಆಮೇಲೆ ನೋಡಿ ಈ ಜಾಗದಲ್ಲಿ ನಮಗೆ ರಕ್ತನಾಳ ಕಾಣಿಸ್ತಾ ಇದೆ. ಇದು ರಕ್ತನಾಳದಲ್ಲಿ ಇದು ರಕ್ತನಾಳದಲ್ಲಿ ಆರ್ಟ್ರಿ ಅಂತ ಇದೆಯಲ್ಲ, ಇದು ನೋಡಿ ಪಲ್ಸೇಷನ್ಸ್ ನೋಡಿ ಇವಾಗ. ಇದು ಪಲ್ಸೇಷನ್ಸು ಆರ್ಟ್ರಿ ಪಲ್ಸೇಷನ್ನು. ಅದ್ರ ಪಕ್ಕದಲ್ಲಿ ಇರೋದು ವೇಯ್ನು. ಓಕೆ, ನಾನು ಆರ್ಟ್ರಿನ ಲೈಗೇಟ್ ಮಾಡ್ತಾಯಿದ್ದೀನಿ, ಆಮೇಲೆ ವೇಯ್ನ ಲೈಗೇಟ್ ಮಾಡ್ತೀನಿ. ನೆಕ್ಸ್ಟು ಇದ್ರ ಜೊತೆನೇ ಫರ್ದರ್ ಡಿಸೆಕ್ಷನ್ ಮಾಡ್ತಾ ಎಲ್ಲ ಲಿಂಫ್ಯಾಟಿಕ್ಸ್ನು ಜೊತೆಲೇ ತೊಗೊಂಡು ಹೋಗ್ತಾಯಿದ್ವಿ. ಸೊ ಇದು ರಕ್ತನಾಳಗಳೆಲ್ಲ ಕ್ಲಿಪ್ ಮಾಡಾದಮೇಲೆ ನಾನು ಬೇರೆದನ್ನು ಮೊಬಿಲೈಸೇಷನ್ ಮಾಡ್ತೀನಿ. ನೋಡಿ, ಈ ಭಾಗದನ್ನು ರೆಕ್ಟಮ್ ಕಡೆಗೆ ಹೋಗ್ತಾಯಿದ್ದೀನಿ. ಈ ಭಾಗ ಡಿಸೆಕ್ಷನ್ ರಕ್ತನಾಳ ರೆಕ್ಟಮ್ ಕಡೆ ಹೋಗ್ತಾಯಿದ್ದೀನಿ. ಈ ಆಪ್ರೇಷನ್ ಟೈಮಲ್ಲಿ ಅನದರ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಈಸ್ ದಟ್ ಇಸ್ ದ ಯೂರಿಟರ್. ಅಂದರೆ ಯೂರಿನ್ನ ಕಿಡ್ನಿನಿಂದ ಬ್ಲಾಡರ್ಗೆ ತೊಗೊಂಡು ಹೋಗೋದೊಂದು ಟ್ಯೂಬ್ ಇರುತ್ತಲ್ಲ, ಅದು ಇದೇ ಜಾಗದಲ್ಲೇ ಇರುತ್ತೆ. ಸೊ ನಾವು ಅದನ್ನು ಸೇಫ್ ಗಾರ್ಡ್ ಮಾಡೋದು ಭಾಳ ಇಂಪಾರ್ಟೆಂಟು. ಸೊ ನೋಡಿ, ಇವಾಗ ಮೊಬಿಲೈಸೇಷನ್ ಮಾಡ್ತಿದ್ದಾಗ ಇದು ಯೂರಿಟರ್ ಕಾಣಿಸ್ತಾ ಇದೆ. ಇದು ಲೆಫ್ಟ್ ಸೈಡ್ ಯೂರಿಟರು ಮತ್ತು ಇದು ರೈಟ್ ಸೈಡ್ ಯೂರಿಟರು. ಸೊ ಇದನ್ನೆರಡನ್ನೂ ನಾವು ಸೇಫ್ ಗಾರ್ಡ್ ಮಾಡಿ ಮತ್ತೆ ಮುಂದಕ್ಕೆ ಹೋಗ್ತೀವಿ. ಸೊ ಡಿಸೆಕ್ಷನ್ ಆಗ್ತಾ ಇವಾಗ ನೋಡಿ ಪ್ಲೇನ್ಸ್ ಎಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೋಡಿ, ಇದು ಕ್ಲೋಸಾಗಿ ಹೋಗ್ತಾ ಇದ್ರೆ ನೋಡಿ, ಈ ಭಾಗದಲ್ಲಿ ಇದು ರೆಕ್ಟಮ್ಗಿಂತ ಹಿಂದಿನ ಭಾಗ. ಆ ಜಾಗದಲ್ಲಿ ನೋಡಿ ರಕ್ತನಾಳಗಳು ಯಾವುದು ಕಾಣಿಸ್ತಾನೆ ಇಲ್ಲ. ದಿಸ್ ಇಸ್ ದ ರೈಟ್ ಪ್ಲೇನ್ ಟು ಗೋ ಇನ್. ಓಕೆ, ಮತ್ತು ಇದು ಮೊಬಿಲೈಸೇಷನ್ ಆದಮೇಲೆ ಆಪೋಸಿಟ್ ಸೈಡನ್ನು ಪ್ರಾಕ್ಸಿಮಲ್ ಸೈಡ್ ಅಂತ ಹೇಳ್ತೀವಲ್ಲ, ಪ್ರಾಕ್ಸಿಮಲ್ ಮೊಬಿಲೈಸೇಷನ್ ಮಾಡ್ತಾಯಿದ್ದೀನಿ. ಇದು ರಫ್ಲಿ ನಾವು ಮೊಬಿಲೈಸ್ ಮಾಡೋದು ಅಬೌಟ್ ಟ್ಯೂಮರ್ ಕಡೆಯಿಂದ ಒಂದು 5 ಸೆಂಟಿಮೀಟ್ರ್ ಅಥವಾ 6 ಸೆಂಟಿಮೀಟ್ರು ಕೆಳಗೆ ಮತ್ತು ಒಂದು 6-7 ಸೆಂಟಿಮೀಟ್ರ್ ಮೇಲೆ ಇಷ್ಟು ತೆಗಿಬೇಕಾಗಿ ಬರುತ್ತೆ. ನೋಡಿ, ಇವಾಗ ನಾನು ಇದು ಮೊಬಿಲೈಸೇಷನ್ ಫುಲ್ಲು ಮಾಡಿದ್ದಾಗಿದೆ. ನೆಕ್ಸ್ಟು ಇವಾಗ ಒನ್ಸ್ ಮೊಬಿಲೈಸ್ ಆದಮೇಲೆ ಅದನ್ನು 2 ಥರ ನಾವು ರೀಕನೆಕ್ಷನ್ ಮಾಡ್ಬೋದು. ಒಂದ್ಸಲಿ ಡಿವೈಡ್ ಮಾಡೋದು ನಾವು ಕೆಲವೊಂದು ಸಲ ರೋಬೋಟಿಕಲ್ಲೂ ಡಿವೈಡ್ ಮಾಡ್ಬೋದು, ಅಥವಾ ಅದನ್ನು ಓಪನ್ ಮಾಡಿ ಡೆಲಿವರಿ ಮಾಡಿ ಡಿವೈಡ್ ಮಾಡಿ ಕ್ಲೋಸ್ ಮಾಡ್ಬೋದು. ನಾವು ಯೂಶ್ವಲಿ ಈ ಕೇಸಲ್ಲಿ ನಾನು ಮಾಡ್ತಿರೋದು ರೋಬೋಟಿಕ್ ಡಿಸೆಕ್ಷನ್ ಎಲ್ಲ ಆದಮೇಲೆ ಇವಾಗ ನೋಡಿ ಓಪನ್ ಮಾಡ್ತೀನಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಓಪನ್ ಮಾಡಿ ಆ ಕರಳು ಗಡ್ಡೆ ಮತ್ತು ಕರಳು ಏನಿದೆಯೋ ಅದನ್ನು ಆಚೆ ತೆಗೆದು ಆಚೆ ಕಡೆಯಿಂದ ನಾವು ರಿಸೆಕ್ಷನ್ ಮಾಡಿ ಮತ್ತು ಜಾಯಿಂಟ್ ಮಾಡ್ತೀವಿ. ಜಾಯಿಂಟ್ ಮಾಡೋದು ನೋಡಿ, ಅದು ಇನ್ಸ್ಟ್ರೂಮೆಂಟು ಕೆಳಗಿಂದ ಒಂದು ಭಾಗ ಬರುತ್ತೆ ಮತ್ತು ಮೇಲಿಂದನೂ ಒಂದು ಭಾಗ ಬರುತ್ತೆ. ಅದೆರಡು ಜಾಯಿಂಟಾಗಿ ಅದನ್ನು ನಾವು ಗನ್ ಥರ ಇರುತ್ತದು, ಅದನ್ನು ಫೈರ್ ಮಾಡ್ತೀವಿ.
ಫೈರ್ ಮಾಡಿದಾಗ ಅದು ಅನಸ್ಟಮೋಸಿಸ್ ಕಟ್ ಮಾಡುತ್ತೆ ಮತ್ತು ಜಾಯಿಂಟು ಮಾಡುತ್ತೆ. ಇದಾದಮೇಲೆ ನಾವು ಯೂಶ್ವಲಿ ರಕ್ತ ಚಲನೆ ಚೆನ್ನಾಗಿದೆಯೋ ಇಲ್ವೋ ಅಂತ ನೋಡ್ಕೊತೀವಿ. ಓಕೆ, ಎರಡು ಇಂಪಾರ್ಟೆಂಟು. ಐನಿ ಅನಸ್ಟಮೋಸಿಸ್ ಜಾಯಿಂಟ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಅನಸ್ಟಮೋಸಿಸ್ ಅಂತ. ಈ ಅನಸ್ಟಮೋಸಿಸ್ ಆಗುವಾಗ ಎರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇರುತ್ತೆ. ಒಂದು, ನಾವು ಯಾವುದನ್ನು ಜಾಯಿಂಟ್ ಮಾಡೋಕ್ಕೆ ಹೊರಟಿದ್ದೀವೋ ಅದೆರಡು ಸ್ಮೂತಾಗಿ ಈಸಿಲಿ ಹತ್ತಿರ ಬರ್ತಾ ಇದೆಯಾ ಅಂತ ಇಲ್ಲೋ ಅಂತ ನೋಡ್ಕೋಬೇಕು. ಅಂದರೆ ಏನು, ಇದು ಮೇಲಿನ ಭಾಗದ್ದು ಕರಳು, ಇದು ಕೆಳಗಿನ ಭಾಗದ ಕರಳು, ಇದೆರಡು ಜಾಯಿಂಟ್ ಆಗಬೇಕು. ಸೊ ಇದೆರಡೂ ಹತ್ರ ಈಸಿ ಕನೆಕ್ಟ್ ಆಗ್ತಿದೆಯಾ ಅಂತ ನೋಡ್ತೀವಿ. ಸೊ ಇದು ಬೈ ಚಾನ್ಸ್ ಯಾವುದಾದ್ರೂ ಟೆನ್ಷನಲ್ಲಿದ್ದರೆ, ಅಂದರೆ ಇದು ಮೇಲಿಂದ ಬರೋದು ಟೆನ್ಷನ್ ಇದೆ ಅಥವಾ ಇದು ಕೆಳಗಿಂದ ಬರೋದು ಟೆನ್ಷನ್ ಇದೆ ಅಂದರೆ ಆವಾಗೇನಾಗುತ್ತೆ, ನಾವು ಸ್ವಲ್ಪ ರಿಲೀಸ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಈ ಅನಸ್ಟಮೋಸಿಸಲ್ಲಿ ಟೆನ್ಷನ್ ಇದ್ದರೆ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ದಿ ಅದರ್ ಪಾರ್ಟ್ ಈಸ್ ಸರ್ಕ್ಯುಲೇಷನ್. ಈ ಕಟ್ ಮಾಡಿರೋ ಜಾಗದಲ್ಲಿ ನಾವು ಚೆಕ್ ಮಾಡ್ತೀವಿ ಯೂಶಲಿ, ಅದು ಕಟ್ ಮಾಡಿರೋ ಜಾಗ ರಕ್ತ ಚಲನೆ ಚೆನ್ನಾಗಿದೆಯೋ ಇಲ್ವೋ ಅಂತ. ಬ್ಲೀಡಿಂಗ್ ಚೆನ್ನಾಗಿದೆ ಅಂದರೆ ದೆನ್ ದಿ ಹೀಲಿಂಗ್ ಆಲ್ಸೋ ವಿಲ್ ಬಿ ಗುಡ್. ಆಯಿತಾ. ಆವಾಗ ಹೊಲಿಗೆ ಎಲ್ಲ ಬಿಟ್ಕೊಳ್ಳೋ ಚಾನ್ಸಸ್ ಭಾಳ ಕಮ್ಮಿ. ಯೂಶಲಿ ರೊಬೋಟಿಕ್ ಸರ್ಜರಿ ಟೈಮಲ್ಲಿ ನಾವು ಒಂದು ICG ಅಂತ ಒಂದು ಡೈ ಇಂಜೆಕ್ಟ್ ಮಾಡ್ತೀವಿ. ಅದು ರಕ್ತನಾಳದಲ್ಲಿ ಹೋಗಿ ಈ ಭಾಗದಲ್ಲಿ ನಾವು ಕರಳು ಯಾವುದು ಜಾಯಿಂಟ್ ಮಾಡ್ತೀವೋ ಆ ಭಾಗದಲ್ಲಿ ನೋಡ್ತೀವಿ. ಅದು ಬ್ಲಡ್ ಸಪ್ಲೈ ಚೆನ್ನಾಗಿದೆ ಅಂದರೆ ಅದು ICG ಅಪ್ಟೇಕ್ ಕೂಡ ಚೆನ್ನಾಗಿರುತ್ತೆ. ಸೊ ಅದು ICG ಅಪ್ಟೇಕ್ ಚೆನ್ನಾಗಿದೆ ಅಂತ ಕನ್ಫರ್ಮ್ ಆದಮೇಲೆ ನಾವು ಅನಸ್ಟಮೋಸಿಸ್ ಮಾಡ್ತೀವಿ. ಸೊ ಈ ಅಡ್ವಾಂಟೇಜ್ ಏನು ಅಂದರೆ, ಈ ಥರ ರಕ್ತ ಚಲನೆ ಕನ್ಫರ್ಮ್ ಮಾಡಿಕೊಂಡು ನಾವು ಅನಸ್ಟಮೋಸಿಸ್ ಮಾಡೋದ್ರಿಂದ ಲೀಕ್ ಚಾನ್ಸಸ್ ಕಮ್ಮಿ. ನೋಡಿ, ಈ ಕೇಸಲ್ಲಿ ಇವಾಗ ಅದು ಜಾಯಿಂಟ್ ಕೆಳಗಿನ ಭಾಗ ಮತ್ತು ಮೇಲಿನ ಭಾಗ ಎರಡೂ ಜಾಯಿಂಟ್ ಮಾಡಿದ್ದೀವಿ. ನೋಡಿ, ಇದು ಪರ್ ಸ್ಟ್ರಿಂಗ್ ತೊಗೊಂಡಿದ್ದೇನೆ. ಇದು ಪರ್ ಸ್ಟ್ರಿಂಗ್ ಅಂತ ಹೇಳ್ತೀನಿ. ಇದು ಪರ್ ಸ್ಟ್ರಿಂಗ್ ತೊಗೊಂಡು ಇದಕ್ಕೆ ಅದು ಆ್ಯನ್ಮಿಲ್ ಕೆಳಗಡೆಯಿಂದ ಒಂದು ಭಾಗ ಬರುತ್ತೆ, ಇದು ಜಾಯಿಂಟಾಗಿ ಆಮೇಲೆ ಶೂಟ್ ಮಾಡ್ತೀವಿ. ಶೂಟ್ ಮಾಡುವಾಗ ಇಟ್ ಕಟ್ಸ್ ಆ್ಯಂಡ್ ಅನಸ್ಟಮೋಸಿಸ್ ಬೋತ್. ಓಕೆ, ಇದಾದಮೇಲೆ ಮೇಲ್ಗಡೆ ಕರಳು ಇದು ಅಬ್ಡಮಿನಲ್ ವಾಲ್ ಎಲ್ಲನೂ ರೆಗ್ಯುಲರ್ ಆಗಿ ಏನು ಕ್ಲೋಸ್ ಮಾಡಬೇಕು ಅದು ಮಾಡಿರ್ತೀವಿ. ಆಮೇಲೆ ನೋಡಿ, ಪೇಷಂಟು ಯೂಶಲಿ ದಿಸ್ ಆಪ್ರೇಷನ್ ಟುಕ್ ಅಬೌಟ್ 2 hours ಅಟ್ ದ ಮೋಸ್ಟ್. ಸೊ ಮೇಯ್ನ್ ಟೈಮ್ ಏನಾಗುತ್ತೆ, ನೀವೊಂದು ಅಬ್ಸರ್ವ್ ಮಾಡಿರಬೇಕು, ರೋಬೋಟಿಕ್ ಸರ್ಜರಿ ಮಾಡ್ತಾ ಇದ್ದಾಗ ಪೇಷಂಟ್ಸ್ ಎಲ್ಲ, ನೀವು ರಿಲೇಟಿವ್ಸ್ ಎಲ್ಲ ಆಚೆ ಕೂತಿರ್ತೀರ. ಆಚೆ ಕೂತಾಗ ನಿಮಗೆ ಪೇಷಂಟು ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋಗಿದ ತಕ್ಷಣ ನಿಮಗೆ ಯೋಚನೆಗಳು ಸ್ಟಾರ್ಟ್ ಆಗುತ್ತೆ. ಅದು ಎಷ್ಟೊತ್ತಾಗುತ್ತಪ್ಪ ಇದು ನೋಡಿ, ಒಳಗಡೆ ಹೋಗಿ ಒಂದು 2 hours ಆಗೋಯ್ತಲ್ಲ, ಹೇಗಿದ್ದಾರೋ ಅನ್ನೋದು ಯೋಚನೆ ಬರುತ್ತೆ. ಆ್ಯಂಡ್ ಇನ್ನೊಂದು ನೀವು ನೋಟಿಸ್ ಮಾಡಿರ್ಬೋದು, ಆ ರೋಬೋಟಿಕ್ ಸರ್ಜರಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ. ಬಟ್ ಯಾಕೆ ತೊಗೊಳುತ್ತೆ ಅಂದರೆ, ಫಸ್ಟು ನಾವು ಆಪ್ರೇಷನ್ ಥಿಯೇಟ್ರು ಹೋಗೋಕ್ಕಿಂತ ಮುಂಚೆ ಪೇಷಂಟ್ನ ಒಂದು PHR ಅಂತ ಒಂದು ಜಾಗದಲ್ಲಿ ಇಟ್ಟಿರ್ತೀವಿ, ಪ್ರೀ ಹೋಲ್ಡಿಂಗ್. ಅಲ್ಲಿ ಇಟ್ಟಿದ್ದಾಗ ಯೂಶಲಿ ನಾವು BP ಪಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು, ಮತ್ತು ಸೆಂಟ್ರಲ್ ಲೈನ್ ಅಂತ ಹಾಕ್ತೀವಿ, ಅಥವಾ ಕೆಲವೊಂದು ಸಲ ಆರ್ಟರಿಯಲ್ ಲೈನು, ಸೆಂಟ್ರಲ್ ಲೈನು, ಬೆನ್ನಿಗೆ ಒಂದು ಇಂಜೆಕ್ಷನ್ ಕೊಟ್ಟು ಅಲ್ಲೊಂದು ಅನಸ್ತೇಷ ಇದೆಲ್ಲ ಕೊಟ್ಟುಬಿಟ್ಟು ಆಮೇಲೆ ಒಳಗಡೆ ತೊಗೊತೀವಿ. ಒಳಗಡೆ ತೊಗೊಂಡಾದಮೇಲೆ ಅನಸ್ತೇಷ, ಜನರಲ್ ಅನಸ್ತೇಷ ಕೊಟ್ಟಾದಮೇಲೆ ನಾವು ಪೇಷಂಟ್ಗೆ ಪೊಸಿಷನಿಂಗು ಲಪ್ರೋಸ್ಕೋಪಿ ಮಾಡಿ, ಲಪ್ರೋಸ್ಕೋಪಿ ಆದಮೇಲೆ ನಾವು ರೋಬೋಟಿಕ್ದು ಆರ್ಮ್ಸ್ ಎಲ್ಲ ತಂದು ಡಾಕ್ ಅಂತ ಮಾಡ್ತೀವಿ. ಅಂದರೆ ಡಾಕಿಂಗ್ ಅಂದರೆ ರೋಬೋಟಿಕ್ ಆರ್ಮ್ಸ್ ಎಲ್ಲನೂ ಇನ್ಸ್ಟ್ರೂಮೆಂಟ್ಸ್ ಪೋರ್ಟ್ಸ್ಗೋಸ್ಕರ ಕನೆಕ್ಷನ್ ಕೊಡ್ತೀವಿ. ಸೊ ಇದೆಲ್ಲ ಹೋಲ್ ಪ್ರೋಸೆಸ್ಸು ಭಾಳ ಟೈಮ್ ತೊಗೊಳುತ್ತೆ. ಆಲ್ಮೋಸ್ಟು ಅನಸ್ತೇಷ ಕೊಟ್ಟಾದಮೇಲೆ ಆಲ್ಮೋಸ್ಟ್ 40 minutes ತೊಗೊಳುತ್ತೆ ಇದು. ಸೊ ಏನಾಗುತ್ತೆ, ನೀವು ಆಚೆ ಕೂತಿರೋರು ರಿಲೇಟಿವ್ಸ್ ಯೂಶಲಿ ಯೋಚನೆ ಮಾಡ್ತಾ ಇರ್ತಾರೆ, ಏನಪ್ಪ ಅಷ್ಟೊತ್ತಾಯಿತು ಒಳಗಡೆ ಹೋಗಿ. ಬಟ್ ನಾವು ಆಪ್ರೇಷನ್ ಸ್ಟಾರ್ಟ್ ಮಾಡೋದೇ ಆಲ್ಮೋಸ್ಟು 1 hour ಒಳಗಡೆ, ಪೇಷಂಟ್ ಒಳಗಡೆ ಹೋದ್ಮೇಲೆ 1 hour ಆದಮೇಲೆ ಆಪ್ರೇಷನ್ ಸ್ಟಾರ್ಟ್ ಮಾಡಿರ್ತೀವಿ. ಆಮೇಲೆ ಇನ್ನೊಂದೇನು ಅಂದರೆ, ಇದು ರೋಬೋಟಿಕ್ ಸರ್ಜರಿನಲ್ಲಿ ಇಟ್ಸ್ ಎ ವೆರಿ ಪ್ರಿಸಿಷನ್ ಸರ್ಜರಿ. ಅಂದ್ರೇನು, ಅದು ಭಾಳ ನೀಟಾಗಿ ನಿಧಾನಕ್ಕೆ ಮಾಡ್ಕೊಂಡು ಹೋಗ್ಬೇಕಾಗಿ ಬರುತ್ತೆ. ಸೊ ಆ ಕಾರಣದಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮತ್ತು ನೀವು ಆಚೆ ಇರೋರಿಗೆ ಯೂಶಲಿ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರುತ್ತೆ, ಇದು ಇಷ್ಟೊತ್ತಾಗ್ತಿದೆ ಅಂತ. ಬಟ್ ದಿ ರಿಕವರಿ ಪಾರ್ಟ್ ಈಸ್ ವೆರಿ ಫಾಸ್ಟ್. ನೋಡಿ, ನೀವು ಇದೇ ಪೇಷಂಟು ನಾಳೆ ಅಷ್ಟೊತ್ತಿಗೆ ICUನಲ್ಲಿ ನಾವು ಇದು ಬಾಯಲ್ಲಿ ಎಲ್ಲ ಓರಲಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ. 30 ಲಿಕ್ವಿಡ್ಸ್, ಕ್ಲಿಯರ್ ಫ್ಲೂಯಿಡ್ಸ್ ವಿ ಸ್ಟಾರ್ಟ್ ಆಫ್ ದ ನೆಕ್ಸ್ಟ್ ಡೇ ಇಟ್ ಸೆಲ್ಫ್, ಆ್ಯಂಡ್ ಪೇಷಂಟ್ ವಿಲ್ ಬಿ ವಾಕಿಂಗ್ ಅರೌಂಡ್ ದ ನೆಕ್ಸ್ಟ್ ಡೇ. ಆ ICUನಲ್ಲೇ ನಾವು ಪೇಷಂಟ್ ನಾವು ಮೊಬಿಲೈಸ್ ಮಾಡ್ತೀವಿ.
ಆಮೇಲೆ ವಾರ್ಡ್ ಕರ್ಕೊಂಡೋದಾದ್ಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಾದ್ಮೇಲೂ ನೆಕ್ಸ್ಟ್ ಡೇನು ವಾಕಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ. ಸೊ ಥರ್ಡ್ ಡೇ ಅಷ್ಟೊತ್ತಿಗೆ ಅವ್ರಿಗೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ನಾವು ಓರಲಿನೇ ಸ್ಟಾರ್ಟ್ ಮಾಡ್ತೀವಿ. ಲಿಕ್ವಿಡ್ಸ್ ಎಲ್ಲನೂ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತೀವಿ. ಒಂದ್ಸಲಿ ಮೋಷನ್ ಪಾಸ್ ಆದಮೇಲೆ ನಾವು ಯೂಶ್ವಲಿ ಸಾಲಿಡ್ಸು ಸ್ಟಾರ್ಟ್ ಮಾಡ್ತೀವಿ. ಸೊ ಮೇನ್ ಅಡ್ವಾಂಟೇಜ್ ಆಫ್ ರೋಬೋಟಿಕ್ ಸರ್ಜರಿ ಏನು ಅಂದರೆ, ಒಂದು ಪೇಯ್ನ್ ಕಮ್ಮಿ ಇರುತ್ತೆ, ಕಟ್ಸ್ ಕಮ್ಮಿ ಇರುತ್ತೆ. ಐ ಮೀನ್ 4-5 ಕಟ್ ಬಿಟ್ಟರೆ ಜಾಸ್ತಿ ಏನಿರೋಲ್ಲ. ನೋವು ಕಮ್ಮಿ ಇರುತ್ತೆ, ರಕ್ತ ಲಾಸ್, ಬ್ಲಡ್ ಲಾಸ್ ಅಂತ ಹೇಳ್ತೀವಲ್ಲ, ಅದು ಕಮ್ಮಿ ಇರುತ್ತೆ. ಈ ಕಾರಣದಿಂದ ಪೇಯ್ನ್ ಕಮ್ಮಿ ಇರುತ್ತೆ. ಸೊ ಇದೆಲ್ಲ ಮೇನ್ ಅಡ್ವಾಂಟೇಜಸ್ ಆ್ಯಂಡ್ ರಿಕವರಿ ವಿಲ್ ಬಿ ಫಾಸ್ಟರ್. ನಮಸ್ಕಾರ.